ನಮಸ್ಕಾರಪ್ಪ ದೊಡ್ಡ ಮಂದಿ. ಥಂಡಿಗೆ ಮಾತಾಡೋಕ್ಕಾಗಲ್ಲ ನೋಡ್ರಿಲ್ಲ. ಟುಡೇ ಇಸ್ ಅ ಬಿಗ್ ಸ್ನೋವಿ ಡೇ. ಎಷ್ಟು ಚಂದ ಸ್ನೋ ಒಳಗೈತೆ. ಬಟ್ ಕಾರ್ ಹೋದ್ರೆ ಈ ನಮನಿಗೆ ಗಲೀಜಾಗಿರ್ತೈತಿ ನೋಡ್ರದ. ಮಸ್ತ್ ಸ್ನೋ ಆಗೈತೆ ಅಂತ ಹೇಳಿ ಹೊರಗೆ ಟಿಬ್ಲಿ ಶಾಟ್ ಇಡಾಕೊಂತೀನಿ. ನೋಡಂದ್ರೆ ಎಲ್ಲ ಹೆಂಗೆ ನೋಡೋಕೆ ಎಷ್ಟು ಚಂದ ಸಿಗತ್ತೆ. ರೀಲ್ಸಿ ನಿಮ್ಗೆ ಹಾಕ್ತೀನಿ ಹೆಂಗೆ ಕಾಣುತ್ತೆ ಟಿಬ್ಲಿಶಿ ಅಂತಂದೇಳಿ. ಓಕೆ ಬಾಯ್ ಬಾಯ್. ಮೀಟ್ ಇನ್ ಸಮ್ ಪ್ಲೇಸಸ್ ಹಾಕಿರ್ತೀನಿ ನೋಡ್ಕೊತಾರೆ. ಟಕ್ 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 ಅಂತಂದೇಳಿ. ದೇಕೋನಾ ಗಾಯ್ಸ್, ದೇಕೋನಾ ಗಾಯ್ಸ್. ಇಲ್ಲಿ ನೋಡ್ರಿಲ್ಲದ ಕೋನ್ಸ್ ಆಫ್ ಸ್ನೋಫಾಲ್. ಇದೆಲ್ಲ ನೆಲಕ್ಕೆ ಬಿದ್ದು ಕರಿಗೆ ರಾಡಿ ಚಿಪ್ಪಾಡಾಗಿದೆ. ನಮ್ಮ ಕಡೆ ಮಳೆ ಬಂದು ಚಿಪ್ಪಾಡಿದ್ರೆ ಇಲ್ಲ ನೋಡ್ರಿ ಸ್ನೋಫಾಲಾಗಿ ಚಿಪ್ಪಾಡಾಗಿದೆ ಪೂರ್ತಿ. ಚಿತ್ತಾಲ್ ಪತ್ತಾಲು ಜೀವನ ಚಿತ್ತಾಲ್ ಪತಾಲು. ದೇಕೋನಾ ಗಾಯ್ಸ್. ಇಲ್ಲಿ ವಿಂಟರ್ ಅಂತ ಅಂದಮೇಲೆ ಇಲ್ಲಿ ಸ್ವಲ್ಪ ಗಾಡಿ ಸಿಸ್ಟಮ್ ಎ ಸಿ ಸಿಸ್ಟಮ್ ಚೇಂಜ್ ಇರ್ತದೆ. ಇಲ್ಲಿ ನೋಡ್ರಿ ಅದ ಸಿಸ್ಟಮ್ ಒಳಗೆ 3 ಥರ ಕಾಣ್ತಾವೆ ನಿಮ್ಗೆ. ನಾವು ಮಿಡಲ್ ಆಫ್ ನೋಡಿದ್ರಪ್ಪ ಅಂದ್ರೆ ಒಂದು ಬ್ಲೂ ಕಲರ್ ಮತ್ತು ಒಂದು ರೆಡ್ ಕಲರ್ ಕಾಣುತ್ತೆ. ಯಾಕಂದ್ರಪ್ಪ ಬ್ಲೂ ಕಲರ್ ಅಂದ್ರೆ ಕೋಲ್ಡ್ ಸಂಕೇತ ಮಾಡ್ತದೆ, ತಂಪಂಗೆ ಗಾಳಿ ಬರುತ್ತೆ. ಕೆಂಪು ಅಂದ್ರಪ್ಪ ಬಿಸಿ ಗಾಳಿ ಬರುತ್ತೆ. ಇಂಥ ಟೈಮ್ನಾಗ ಥಂಡಿ ಟೈಮ್ನಾಗ ಕೆಂಪದಕ್ಕೆ ಇಟ್ಟಿರ್ತಾರೆ, ಎ ಸಿ ವೆಂಟ್ಸ್ ಇರ್ತಾರೆ, ಬಿಸಿ ಗಾಳಿ ಬರ್ತೈತಿ. ಬ್ಯಾಸ್ಗೆ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಅದನ್ನು ಬ್ಲೂ ಕಲರ್ ಇಟ್ಟಿರ್ತಾರೆ. ಬ್ಲೂ ಕಲರ್ ಅಂದ್ರಪ್ಪ ಅಂದ್ರೆ ತಣ್ಣಗೆ ಗಾಳಿ ನಾರ್ಮಲ್ ಎ ಸಿ ಹೆಂಗೆ ಕಾರ್ನಾಗ ಗಾಡಿ ವರ್ಕ್ ಆಗೋಲ್ಲ ಹಂಗೆ ವರ್ಕ್ ಆಗೈತಿ. ನೀವು ನೋಡ್ಬೋದು ಬೇಕಾರೆ ಇಲ್ಲೊಂದು ಎ ಸಿ ವೆಂಟ್ ಐತಿ, ಅಲ್ಲೊಂದು ಎ ಸಿ ವೆಂಟ್ ಐತಿ. ಇದ್ರಾಗೆಲ್ಲ ಈಗ ಪ್ರೆಸೆಂಟ್ ಬಿಸಿ ಗಾಳಿ ಬರಾಕತ್ತವು. ಈ ಫೀಚರ್ ಇಲ್ಲಿರೋ ನಾರ್ಮಲಾಗಿ ಎಲ್ಲ ಗಾಡಿಯಾಗ ಕಂಡು ಬರ್ತಾವೆ ಬೈ ಡಿಫಾಲ್ಟ್. ಈಗ ಒಂದು ಪ್ಲೇಸ್ ತೋರಿಸ್ತೀನಿ ನೋಡ್ರಿ. ಇದೇ ಪ್ಲೇಸ್ ನಾವು ಫಸ್ಟ್ ಟೈಮ್ ಜಾರ್ಜಿಯಾಗೆ ಬಂದಾಗ ಬಿದ್ದು ಉಳ್ಳಾಡಿ ಪಕ್ಕ ಚಿಪ್ಪಾಡಿ ಅಂತ ಮಗಕ್ಕೆ ಎಲ್ಲಿ ಬೇಕಾದ್ರೆ ಸಿಕ್ಕಿ ನೋಡ್ಕೊಂಡಿದ್ವಿ. ಸ್ನೋಬಾಲ್ ಮಾಡಿದ್ವಿ. ಈಗ ನೋಡ್ರಿ ಜಾಗ ಹೆಂಗೈತಿ ಇವತ್ತು. ಅಲ್ಲಿ ಕಾಣತ್ತೆ ಹೇಳ್ತದ ಅದ ನಮ್ಮ ಕ್ರಿಕೆಟ್ ಪಿಚ್. ಇಲ್ಲೇ ನಾವು ಕ್ರಿಕೆಟ್ ಆಡೋದು. ಈಗ ಬಂದು ಕ್ರಿಕೆಟ್ ಆಡುವಾಗ ಭಾರಿ ಮಜಾ ಬರುತ್ತೆ. ಅದೇ ನಮ್ದು ಬೌಲರ್ಸ್ ಆ್ಯಂಡ್ ಬ್ಯಾಟ್ಸ್ಮನ್ ಕಾಣಂಗಿಲ್ಲ, ಯಾಕಂದ್ರೆ ಮಕ್ಕೊಂಡಿದ್ದು ಪೂರ್ತಿ ತೆಗಿನಾಗ ನೋಡೋಕೆ ಎಷ್ಟು ಚಂದ ಅನ್ಸುತ್ತೆ. ಬಟ್ ನೋಡ್ರಿ ಇಲ್ಲೆಲ್ಲ ಮೈ ಮ್ಯಾಗೆಲ್ಲ ಬಿದ್ದು ಕೈ ಎಲ್ಲ ಕೆಂಪು ಹಾಕೋದು, ಥಂಡಿ ಹೊಡ್ತೈತೆ. ನೆಕ್ಸ್ಟ್ ಮೂವ್ ಟು ಅನದರ್ ಲೊಕೇಶನ್. ಬೇರೆ ಲೊಕೇಶನ್ಗೆ ಹೋದ್ರಕ್ಕೆ ನೋಡ್ರಿ ಈ ರೋಡಿನ ಸೀನ್ ಎಷ್ಟು ಚಂದ ಐತದ. ಇಂಥ ಟೈಮ್ನಾಗ ಒಂದು ಆರಾಮ್ ಮಸ್ತ್ ಮೂವಿ ಮಾಡ್ಬೋದು. ಮೂವಿ ಸೀನ್ಸ್ ಮಸ್ತ್ ಮಾಡ್ಬೋದು. ಇಲ್ಲಿ ಸ್ನೋ ಬಿದ್ದಾಗ ಒಂಥರ ಅಡ್ಡಾಡೋದೇ ಮಸ್ತ್. ಬಟ್ ಏನೋ ಅಂತಾರಲ್ಲ ಚಳಿಗೆ ಏನಂದ್ರಪ್ಪ ಅಂದ್ರೆ ನೀರು ಗಳಿತ ಎತ್ತಿ ಏರ್ ಗಳಿತಂತ ಹಂಗೈತಿ ಈಗ ಭಾಳ. ಹೆಂಗಂದ್ರೆ ಕಣ್ಣಿನ್ನು ಮನಸ್ಸೆಲ್ಲ ಹೊರಗೆ ಅಡ್ಡಾಡಿ ಮಸ್ತ್ ನೋಡ್ಬೇಕನ್ಸುತ್ತೆ ಎಲ್ಲ. ಅದು ಎಲ್ಲ ಸ್ನೋಗಿ ಇರತ್ತೆ ಮಸ್ತ್ ಕಣ್ಣಿಗೆ ಚಲೋ ಕಾಣತ್ತೆ. ನೋಡಕ್ಕೆ ಸಿಡಿ ಚಂದ ಇರುತ್ತೆ. ಸ್ನೋಗಿ ಮಸ್ತ್ ಫೋಟೋ ಗಿಟೋ ತಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊಂಬರ್ಬೋದು. ಸ್ವಲ್ಪ ಆರಾಮ್ ಅನ್ಸದ ಅಂದ್ರೆ ಹೆಂಗೆ ಅನ್ಸುತ್ತೆ. ಬಟ್ ದೇಹ ಬಾಡಿ ಏನಂತಂದ್ರಪ್ಪ ಅಂದ್ರೆ ನಾವು ಥಂಡಿ ಐತು ಯಾಕೆ ಅಷ್ಟೋಕಿ ತಣ್ಣಗ ಆರಾಮ್ ಇರಬಾರ್ದ ರೂಮ್ನಾಗ ಹಿಟ್ರಿ ಹಾಕೊಂಡು ಇಂಥದ್ರಾಗ ನಿಂಗೆ ಅಡ್ಡಾಡೋದು ಬೇಕನ. ಅಲ್ಲೇ ನೋಡಿ ಫೋನ್ ಹಿಡಿದು ಕೈ ಎಲ್ಲ ಹಾಕತ್ತ ಹಿಂಗ ಅನ್ನತ್ತೆ. ಅದೇ ಒಂದು ಪ್ರೋಸು ಒಂದು ಕಾನ್ಸ್ ಒಂದು ಬೇಕು ಹಂಗೆ ಎದ್ದು ಬಂದಿನಿ. ಒಂದು ಮುಂಜಾನೆ ರೂಮ್ನಾಗ ಇದ್ದಿದ್ದು ಬ್ಯಾಸ್ರಿಗಿತ್ತು ಎದ್ದರ ಬಂದೀನಿ ನೋಡ್ರಿಲ್ಲ. ಎಂಜಾಯ್ ಮಾಡ್ರಿ ವ್ಯೂಸ್ ಎಂಜಾಯ್. ಡಾಗೇಶ್ ಬೈ ಬರೇ ಮೇಲೆ ಹೆಂಗೆ ಅಡ್ಡಾಕತ್ತ ನಾವು ಎತ್ತೆ ಚೇಕತ್ತ ಪಾಪ ನಮಗಿದ್ರೆ ಇಂಥ ಥಂಡಿ ಕಡ್ಕೊಳಕ್ ಸಿಕ್ಕಿದ್ರ ಮಸ್ತ್ ಇಲ್ಲ. ಜಾಕೆಟ್ ಗಿಕೆಟ್ ಏನೋ ಹಾಕೊಳಂಗಿಲ್ಲ, ಆರಾಮ್ ಅಡ್ಡಾಡ್ಬೋದು. ನಾರ್ಮಲ್ ಡ್ರೆಸ್ ಹಾಕೊಂಡು ಮತ್ತು ಬೇರೆ ಡ್ರೆಸ್ ಹಾಕಿದ್ರ ನಾರ್ಮಲ್ ಡ್ರೆಸ್ ಹಾಕೊಂಡು ಆರಾಮ್ ಅಡ್ಡಾಡ್ಬೋದಲ್ಲ, ಮಸ್ತ್ ಇರುತ್ತೆ ನೋಡ್ರಲ್ಲ. ಪ್ಯಾಕ್ ಆಗಿ ಟಾಪ್ ಬಾಟಮ್ ಫುಲ್ ಪ್ಯಾಕ್ ಆಗಿ ಒಳಗೆ ಥರ್ಮಲ್ಸ್ ಅದಾವು, ಶರ್ಟ್ ಐತಿ, ಎಲ್ಲ ಹಾಕೊಂಡು ಅಡ್ಡಾಡಕತ್ತಿ. ಬಟ್ ನಮ್ ಡಾಗೇಶ್ ಬೈ ಹಂಗೆ ಅಡ್ಡಾಡಕತ್ತ. ಡಾಗೇಶ್ ಬೈ ವಾಟ್ಸಾಪ್ ಡಾಗೇಶ್ ಬೈ. ನಾವು ಅದು ಡುಬ್ಲಿನ ಸ್ಟ್ರೀಟ್ ಪಾರ್ಕ್ ಒಳಗೆ ನೋಡ್ರಿ. ಪಾರ್ಕ್ ಎಷ್ಟು ಚಂದ ಕಾಣಕೈತಿ. ಆಮೇಲೆ ಇಲ್ಲಿ ಸ್ಪೆಷಲ್ ಪರ್ಸನ್ ಅಂದ್ರೆ ತೋರಿಸ್ಕೊಂಡಿರ. ಸ್ಪೆಷಲ್ ಪರ್ಸನ್ ಇವರೇ ಸ್ಪೆಷಲ್ ಪರ್ಸನ್ಸ್. ಹಿಮ ಮನುಷ್ಯ ಹಾಯ್ ಮಾಡಲಾರ ಬ್ರೋ
ಮಾತಾಡೋಂಗಿಲ್ಲ ಪಾಪ. ಈಗ ನೋಡ್ರಿ ಏನೇನು ಪಿಕ್ಚರ್ ಅಂದ್ರೆ ಪಾಪ ಕಣ್ಣು ಹೋಗ್ಬಿಟ್ಟು ಕಲ್ಲಿಟ್ರ ಪಾಪ 2 ಕಣ್ಣಿಟ್ರ, ಬಾಯಿ ಕಲ್ಲಿಟ್ರ. ಇಲ್ಲಿ ನೋಡ್ರಿ ಕ್ಯಾರೆಟ್ ಮನೆಗಿಂದ ಕ್ಯಾರೆಟ್ ತಗೊಂಬಂದು ಹಾಕ್ಯಾರ, ಕೈ ಜೋಡ್ಸ್ಯಾರ ಎಷ್ಟು ಚಂದ. ಎಷ್ಟು ಪೇಷನ್ಸ್ ಇರೋ ಪಾಪ. ಕಾಲು ಮಾಡ್ರ ಹೊಟ್ಟೆ ನೋಡ್ರಿ ಸಂಟಾ ಕ್ಲಾಸಿಂದ ಹೊಟ್ಟೆಗೆ ಐತಿ. ಬರ್ರಿ ಕಾಕಂದಿತ್ತು ಹಾಗೆ ಒಂದು ಸ್ವಲ್ಪ ಇದೆ. ಎಷ್ಟು ಚಂದ ನಾಯಿ ಮಲಗ್ಸ್ಯಾರ ಇಲ್ಲಿ, ಸ್ನೋ ಬಿಡಲ್ಲ ಅಂತಂದೇಳಿ. ಅದ ಎಷ್ಟು ಚಂದ ಮಕ್ಕಳು ನೋಡ್ರಲ್ಲ. ಅದ ಕಾಣವಲ್ದು ನಮಗೆ. ಈಗ ಕಾಣುತ್ತೆ. ಎಲ್ಲ ನೋಡ್ರಿ ಮಕ್ಕೊಂಡ್ರೆ ಪೇಸ್ಟ್ ಪರ್ಸನ್. ಈಗ ನೋಡ್ರಿ ಇದ ಓಲಾ ಅಂತಂದೇಳಿ ಸಿಂಗಾ ಡಬ್ಬಿ. ಈಗ ತುಂಬಿದ್ದು ಅಲ್ಲ ತಿಂದು ಖಾಲಿ ಮಾಡೀನಿ. ಇಷ್ಟು ಡಬ್ಬಿಗೆ ಎಷ್ಟು 120 ಗ್ರಾಮ್ ಇರ್ತದೆ ಇದ್ರಾಗ. ಇಷ್ಟು ಡಬ್ಬಿಗೆ ಏರ್ಜಲ್ ಅಂದ್ರೆ 68 ರೂಪಾಯಿ, ನಿಯರ್ಲಿ 66 ರೂಪಾಯಿ ಈ ಡಬ್ಬಿಗೆ. 67-66 ರೂಪಾಯಿ. ಅಷ್ಟು 120 ಗ್ರಾಮ್ ಸಾಲ್ಟೆಡ್ ಅಂದ್ರೆ ಉಪ್ಪು ಹಾಕಿದ್ದು ಶೇಂಗಾ ಬರ್ತಾವೆ, ತಿನ್ನಕ್ಕೆ ಚಲೋ ಇರ್ತವೆ. ಹೆಸರು ಹೆಂಗೆ ನೋಡ್ರಿ ಓಲಾ. ನಮ್ಮ ಕಡೆ ಓಲಾ ಊಬರ್ ಅದಲ್ಲ ಹಂಗೆ ಅನ್ಸತ್ತಿದ್ದು ಓಲಾ. ಓಲಾ. ಬರ್ರಿ ಹೋಗಂಬರ್ರಿ ಮೆಟ್ರೋ ಸ್ಟೇಷನ್ ಬಂದು ಮತ್ತೆ ನಮ್ಮ ರೂಟೀನ್ ಐತಲ್ಲ ಹೋಗೋದಂಗತೆ. ಈಗ ಒಂದು ಸ್ಪೆಷಲ್ ಏನಂದ್ರಪ್ಪ, ಸ್ಪೆಷಲ್ ಅಂದ್ರಲ್ಲ ಒಂದು ರೆಸ್ಟೋರೆಂಟಿಗೆ ಒಂದು ಬಂದೀನಿ ಜಸ್ಟ್. ಮೆಡಿದಾನಿ ರೆಸ್ಟೋರೆಂಟ್, ಮೆಡಿದಾನಿ. ಬರ್ರಿ ಅವ್ರು ಇವತ್ತು ಟೆಸ್ಟ್ ಮಾಡೋಣ. ಏನು ಟೆಸ್ಟ್ ಮಾಡೋಣ? ಕಿಂಗ್ ಖಾಲಿ. ಓಕೆ, ಇಲ್ಲ ನೋಡ್ರಿ ಮಶ್ರೂಮ್ ಕಿಂಗ್ ಖಾಲಿ ಟೆಸ್ಟ್ ಮಾಡೋದು. Main menu, drinks, grill menu, cocktails, and for the photos you can start here. ಓಕೆ ನೋಡ್ರಿ ಇದು ಬ್ಯೂರೇಜ್ ಮೆನ್ಯೂ. ಬರೀ ಅಲ್ಲಿ ಕಾಕ್ಟೇಲ್ಸ್ ಅಂದ್ರೆ ಅದು ಒಂದು ಟೈಪ್ ಮಿಕ್ಸ್ ಆಲ್ಕೋಹಾಲ್ ಬರ್ತದೆ ಕಾಕ್ಟೇಲ್ಸ್. ದಿಸ್ ಈಸ್ ಮೇನ್. ಇದು ಬ್ಯೂರೇಜ್ ಮೆನ್ಯೂ, ಬರೀ ಬ್ಯೂರೇಜಸ್. ಇವ್ರ ಕಡೆ ಏನು ಲಿಕ್ವಿಡ್ ಸಿಗುತ್ತಲ್ಲ ಅದು. ನೆಕ್ಸ್ಟ್ ದಿಸ್ ಈಸ್ ಮೇನ್ ಮೆನ್ಯೂ. ಇದು ನೋಡ್ರಿ ಎಷ್ಟು ನೀಟಾಗಿ ಕೊಟ್ರಂದ್ರಪ್ಪ ಅಂದ್ರೆ ಫಸ್ಟು ಸ್ಟಾರ್ಟರ್ಸ್ ಹಿಡಿದು ಸಲಾಡ್ಸು, ಸೂಪ್ಸು, ಫಿಲ್ಡ್ ಪೇಸ್ಟ್ರೀಸು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆ್ಯಂಡ್ ದೆನ್ ಕಿಂಗ್ ಖಾಲಿ ಆ್ಯಂಡ್ ಸೈಡ್ ಡಿಶಸ್ ಎಲ್ಲ ಆಯಿತು. ಇಷ್ಟು ಮೇನ್ ಕೋರ್ಸ್ ಇಷ್ಟಕ್ಕೊಂದಾಯ್ತು. ನಾವು ಸದ್ಯಕ್ಕೆ ನಾವು ಬಂದಿರೋದು ಮಶ್ರೂಮ್ ಕಿಂಗ್ ಖಾಲಿ ತಿನ್ನೋದು. 11 ಪೀಸ್ 5 ಪೀಸು 11 ಜಲ್. ಇದನ್ನು ತಿನ್ನಂಬ್ರೆ. ಓಕೆ, ಇನ್ನೊಂದು ಇವ್ರದ್ದು ಓಲ್ಡ್ ಟೈಮ್ನಾಗ ಬುಲಕ್ ಕಾರ್ಡ್ಸ್ ಇದ್ದ ಟೈಮ್ನಾಗೆ ಒಂದು ಫೋಟೋ ಕೊಟ್ರೆ ಹೆಂಗಿತ್ತು ನಮ್ದು ಅಂತಂದೇಳಿ. ಇಲ್ಲೊಂದು ಸ್ಕ್ಯಾನರ್ ಕೊಟ್ರೆ ಈ ಹೋಟೆಲಿಂದ ಇದು ಬೇಕಂದ್ರೆ ಸ್ಕ್ಯಾನರ್ ಮಾಡ್ಕೊಂಬಿಟ್ಟು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬರ್ತಾ. ಓಕೆ, ನಾವು ಬರ್ರಿ ನಾವು ಆರ್ಡ್ರ್ ಮಾಡೋಣ. ಈಗ ಏನಾರು ನೆಕ್ಸ್ಟ್ ಹಿಂಗೆ ನೋಡೋದ್ರೆ ಫುಲ್ ಗ್ರೀನರಿ ಹೆಂಗೆ ಕಾಣೋದು ನೋಡ್ರಿ. ಫುಲ್ ರೆಸ್ಟೋರೆಂಟ್ ಅಂದ್ರೆ ಹೇಗಿರಬೇಕು. ನನಗೆ ಈಗ ಏನು ನನಗೆ ಬರಕತ್ತಂದ್ರೆ ಇದು ರೆಸ್ಟೋರೆಂಟ್ ಬಂದು ಬರೀ ಒಂದು ಕಿಂಗ್ ಖಾಲಿ ಆರ್ಡರ್ ಮಾಡ್ತೀನಿ 5 ಪೀಸಿಂದ. ನೋಡಂದ್ರೆ ಹೆಂಗೆ ಮಾಡ್ತಾರೆ, ಹೆಂಗೆ ಕೊಡ್ತಾರೆ. ಓಕೆ, ಬರಲಿ ಕರಾಮಿಗೆ ಕರಿತೀವಿ ನೋಡ್ರಿ. ಯಾಕೆನ್ನ ಜಾರ್ಜನ್ನ ಕಸ್ರು I think I want one piece of king kali, mushroom king kali. Mushroom king kali. That's it? That's it. Something for drink? No, I don't think. Okay. ಅಲೋಟೆ ಸಿಸ್ಟಮ್. ಈಗ ಅಲ್ಲೇಕಿ ಆರ್ಡ್ರ್ ಮಾಡ್ತಾಳೆ, ಹಸಿದೊಳಗೆ ಹೋಗುತ್ತೆ.
ಮೊಯ್ದಾನಿ ಹೆಸರು. ಈ ಕಡೆ ಫೋರ್ಕ್ ಇಟ್ರ, ಈ ಕಡೆ ನೈಫ್ ಇಟ್ರ. ಫಸ್ಟ್ ಟೈಮ್ ಹಿಂಗ್ ಬಂದ್ ಕುಂದಿನಕಂತ ಒಬ್ಬನೇ ಇದೀನಿ. ಜೊತೆ ಕರ್ಕೊಂಡ್ ಒಬ್ಬನ ಬಂದ್ಬಿಟ್ಟಿನಿ. ಇವ್ರ ಮುಂದ್ ಕೈ ಆಗಿರೋದು ಕಿಸ್ ತಿನ್ಬಿಟ್ನಪ್ಪ ಅಂದ್ರೆ ಎಷ್ಟು ಹಸೆ ಆಗ್ಬೋದು ಯೋಚನೆ ಮಾಡಿ. ಒಂದ್ ಹೊರ್ತಕ್ಕ ಪೂರ್ತಿ ಹಸೆ ಆಗುತ್ತೇನೆ ಒಂದ್ ಹೊರ್ತಕ್ಕ. ಕಾಕ ಅಲ್ಲೇ ಸಿಂಗ್ ಇಲ್ಲಿಟ್ಟು ನೋಡ್ರದ ಸಾಲ್ಟ್ ಪೆಪ್ಪರ್ ಇರ್ಬೇಕ ಅಂಟಿ ಬಂದು ಆಮೇಲೆ ಪೇ ಮಾಡ್ಕೊಂತಾರ ಅನ್ಸುತ್ತ. ಆಂಬಿಯನ್ಸ್ ಚೆನ್ನಾಗಿತ್ತು ಅಂತ. ರೆಸ್ಟೋರೆಂಟ್ ಫುಲ್ ಸೈಲೆಂಟ್ ಐತಿ, ವಾರಂ ಫೀಲಿಂಗ್ ಐತಿ, ಒಂಥರ ಕೋಸಿ ಫೀಲಿಂಗ್ ಅಂತ. ಆಮೇಲೆ ಪೀಸ್ ಫೀಲಿಂಗ್, ತಿನ್ನಕ್ಕೆ ಆರಾಮ್ ಶಾಂತಿ ತಿಂದು ಎದ್ದೇಳ್ಬೋದು ಅಂತ ಅಂದೇಳಿ. ಚಾರ್ಜ್ ಮಾಡೋದು ಅಷ್ಟೇ ಚಾರ್ಜ್ ಮಾಡ್ತಾರೆ ಈಗ 11 ಬರೀ 5 ಪೀಸ್ ಕಿಂಕಾಲಿ ಕೊತ್ತ ಮಶ್ರೂಮ್ ಕಿಂಕಾಲಿ ಕೊಡ್ತಾಳೆ ಈಗ. ಅದು ನೋಡ್ರಿ 5 ಪೀಸಿಗೆ 11 ಜಲ್ 330 350 ರೂಪಾಯಿ ಖರ್ಚು ಮಾಡೋಕೆ ಮಾತಾಡು. ನಾವು ಅದಕ್ಕೆ ತೋರಿಸ್ಬೇಕು ನಮಗೆಲ್ಲ ಹೇಗಿರೋದು ಅಂದರೆ ಇದೊಂದು ಸ್ಟಾರ್ಟ್ ಮಾಡ್ತೀವಿ. ನಾವು ತೋರಿಸ್ತೀವಿ ಯಾವ ಕಡೆ ನಾವು ಕೋಳಿ ತಿಳಿಸಿ ತೋರಿಸ್ಬೇಕಲ್ಲ, ಯಾವಾಗ ತೋರಿಸ್ಬೇಕು ನಿಮಗೆ ಅದೊಂದು ತೋರಿಸ್ತೀನಿ ಪಕ್ಕ. ಆಲ್ಮೋಸ್ಟ್ ಇಲ್ಲಿರೋ ವೆಜಿಟೇರಿಯನ್ ಐಟಮ್ಸ್ ಏನೇನು ಸಿಗ್ತಾವಲ್ಲ ಇಷ್ಟು ತಿಂದು ತೋರಿಸ್ತೀನಿ ನಿಮಗೆ. ಒಟ್ಟು ಇಲ್ಲಿ ಮುಗಿಸಿದ್ಲಾಗೆ ಇನ್ನೊಂದು 2 years ಸ್ಪ್ಯಾನ್ ಒಳಗೆ ಮನೆಗೆ ನಮ್ಮ ಫ್ರೆಂಡ್ ತಿಂದ್ರೆ ಅವ್ರದ್ದು ಮುಂದೆ ಹೋಗಿ ಹಾಕಿ ತೋರಿಸ್ತೀನಿ. ವೇಟ್ ಮಾಡಮ್ರಿ ಹೆಂಗೆ ಬರ್ತಂತಂದ್ರೆ. ನೋಡ್ರಿ ಹೊರಗೆ ಇಷ್ಟು ತಂಡ ಐತಿ, ಇಲ್ಲಿ ಒಳಗೆ ಫ್ಯಾನ್ ಹಾಕೋಕೆ ಮುಂದಾರಿ. ಮ್ಯಾಗ ನೋಡ್ರಿ ಇಲ್ಲಿ ಮ್ಯಾಗ ಏನೋ ಡೆಕೋರೇಷನ್ ಇಲ್ಲಿ. ಗಾಡಿಗೆ ಏನು ಪೇಂಟ್ ಹೊಡೆದಿಲ್ಲ, ನಾರ್ಮಲ್ ಹಾಗೆ ಬಿಟ್ರು ಅದನ್ನು. ಹಾಂ ಇಟಂಗೆ ಕಾಣುತ್ತೆ. ನಮ್ಮ ಕಡೆ ಡಿಸೈನ್ ಅಂತಲ್ಲ, ಬಟ್ ಇದು ಒಂಥರ ಚೆನ್ನಾಗಿ ಕಾಣಕತ್ತೈತೆ. ಅದಲ್ಲ ಒಂಥರ ಹಳೇ ರೆಸ್ಟೋರೆಂಟ್ ಒಳಗೆ ಕುಂತಂಗೆ ಅನ್ಸದೆ ಸೇಮ್ ಹಂಗೆ. ಇದೊಂದು ಚಿತ್ರ. ಈ ಫ್ಯಾನ್ ಅದಕ್ಕೆ ಹೆಸರಿಗೆ ತಿರ್ಗಾಕತ್ತ ಒಂದು ಮ್ಯಾಗ ಅನ್ಸುತ್ತೆ. ಬಟ್ ಹಂಗಲ್ಲ, ನಂಗೆ ಅನ್ಸಿಬಿಟ್ಟಿಗೆ ಆ ಹೀಟ್ ಇರೋ ವೆಂಟಿಲೇಷನ್ ಹೀಟ್ ಬರ್ತಾ ಕೆಳಗೆ ದಬ್ಬಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಅಂದೇಳಿ. ಬಿಸಿ ಗಾಳಿಗಳ ಬರ್ಬೇಕಲ್ಲ ಅಷ್ಟು ಜಲ್ದಿ ಅವರಿಗೆ, ಅದಕ್ಕೆ ಎಲ್ಲ ಕಡೆ ಹಂಗೆ. ಇಲ್ಲಿ ತಾತನ್ ಬಂತು, ತಾತ ತಿನ್ನಕತ್ತ ನೋಡ್ರಿ. ತಾತನ ಕಾಪಿ ಮಾಡ್ಬೇಕಷ್ಟೇ ನಾನು. ವೇಟ್ ಮಾಡೋಣ, ಕೂಡ ಸುಡೋಬೇಕು ಎಲ್ಲ ಗಮರ ಫ್ರೆಂಡಿಗೆ ಸುಡೋದು ಏನೋ ತಿಂಟ್ರಪ್ಪ ಹಿಂಸೆ. ಮೂರ ಮಿರ್ಚಿ ಬಜ್ಜಿ ಬೋಂಡ ಬದನೆಕಾಯಿ ಪಲ್ಯ ಎಲ್ಲ ಹಾಕ್ಕೊಂಡು ಗಿಜಿ ಅಂತ ತಿಂತಿದ್ದೆ. ಇಲ್ಲೇನು ಮಾಡ್ಬೇಕು ಅವೆಲ್ಲ ಸೇರಿಲ್ಲ. ಇಲ್ಲಿ ಬೇರೆ ಪಿಜ್ಜಾ ಬರ್ಗರು ಏನಾದ್ರು ಕಾಜಾಪುರಿ ಪೊಟ್ಯಾಟೊ ಪಾಯಿ ಕಾಫಿ ಬಿರಿಯಾನಿ ಬರೀ ತಿನ್ಬೇಕು. ಕರ್ದಿದ್ದು ಐಟಮ್ಸ್ ಫ್ರೆಂಚ್ ಫ್ರೈಸ್ ಅಷ್ಟೇ ನೋಡಿರಿ. ಈ ಟ್ರೆಡಿಷ್ನಲ್ ಕರ್ದಿದ್ದ ಐಟಮ್ಸ್ ಏನಂತಂದ್ರೆ ಹುಡುಕ್ಬೇಕಾಗತ್ತೆ. ಟ್ರೆಡಿಷ್ನಲ್ ಮನ್ಯಾಗ ಮಾಡೋ ಯಾರು ಸಿಕ್ತಿಲ್ಲ. ಮನ್ಯಾಗ ಮಾಡೋದು ಅಡುಗೆ ಮಾಡೋದು ಸಿಕ್ಕರಪ್ಪ ನೋಡೋದು. ಮನ್ಯಾಗ ಹೆಂಗೆ ಮಾಡ್ತಾರೆ ಏನು ನೆನಪಿಲ್ಲ. ಹೊರಗೆ ಬರೀ ಬೆಂಡ್ಬೇಕಾಗಿರ್ತೈತೆ ಎಲ್ಲರೂ. ಯಾರೋ ಪರಿಚಯ ಆಗಬೇಕು, ಟೈಮ್ ಇರ್ತೈತೆ. ಅದು ಪರಿಚಯ ಸಿಗ ಮನೇಲಿ ತಂದೆ ಅವ್ನು ಆ್ಯಕ್ಚುಲಿ ಏನಾರು ಫ್ಲಾಟ್ ಗೀಟಿಗೆ ಏನಾದ್ರು ಹೋದ್ರಪ್ಪ ಓನರ್ ಪರಿಚಯ ಓನರ್ ಮನೆಗೆ ಏನೋ ಗಮನಿಸಿದೆ ಡಾಕ್ಕಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಂಗೆ ನೋಡಿ ಕೈಲಿ ತಿನ್ಬೋದು, ಸ್ಪೂನ್ ಯೂಸ್ ಮಾಡ್ರೆ ಎದಕ್ಕೆ ಮಗ್ಲಿದ ತಾತ ಕೈಲೇ ಹಿಟ್ ಹಾಕತ್ತ ಕಚ್ ಅಂತ ಬ್ಯಾಗ್ ಸೀರ್ತು ಅಂತಂದ್ರೆ ತೊಗೊಂಡು ಮಸ್ತು ಅನ್ಸುತ್ತೆ. ಕೈಲೇ ತಿನ್ನಕತ್ತಂಗೆ ಕಾಕ. ನೋಡ್ರಿಪ್ಪ ಕಿಂಗ್ ಕಾಲು ಹೆಂಗೆ ಮೋದಕ್ ಇದ್ದಂಗಿಲ್ಲ. ಅಡಕ ಸಾಸ್ ಕೊಟ್ರೆ ಇದ್ರೊಳಗೆ ಇದ್ರದ್ದು ಮಶ್ರೂಮ್ ಸ್ಟಫಿಂಗ್ ಇರುತ್ತೆ. ಸೊ ಬನ್ನಿ ವಿಲ್ ಸ್ಟಾರ್ಟ್ ಈಟಿಂಗ್ ಜಡ್ದಿಂಗ್. ಹೆವಿ ಸ್ಮಾರ್ಟ್, ಹೆವಿ ಸಾಫ್ಟ್ ಐತೆ, ಭಾಳ ಮೃದುವಾಗೈತೆ. ಇಡ್ಲಿ ಸಿಗ್ತಾ ಇಲ್ಲ ಕಡೆ ಏನೋ ಇಷ್ಟು ಮೆತ್ತಿಗಿದೆ ಇದು. ಅದು ಸ್ಟಫಿಂಗ್ ನೋಡ್ರಲ್ಲ
ಎಷ್ಟು ಸ್ಟಫಿಂಗ್ ಮಾಡ್ರಿ. ದಿಸ್ ಇಸ್ ಸ್ಟಫಿಂಗ್. ಆ ಸಾಸ್ನಾಗ ಎತ್ಕೊಂಡು ತಿನ್ಬೇಕು ಈಗ ನಾನು ಮುಟ್ರಿಸ್ತೇನೆ. ತಿನ್ನುವ ಮಶ್ರೂಮು ಅದು ಇದು ಎಲ್ಲ ವೆಜ್ಜೀಸ್ ಅದಾವು. ಹೋಪ್ ಯು ಸಿ ಇಟ್. ಮೋದಕ ಮಾಡ್ದಾಗ ಮಾಡ್ರಿ ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಮಶ್ರೂಮ್ ಫ್ಲೇವರು ಸಾಸ್ ಫ್ಲೇವರು ಮಶ್ರೂಮ್ ಫ್ಲೇವರ್ ಸಾಫ್ಟ್ ರಿಚ್ ಬರೋಕ್ಕಾಗುತ್ತೆ. ಬಟ್ ಸ್ವಲ್ಪ ಸಾಲ್ಟಿಯರ್ ಸೈಡ್ ಇದೆ, ಉಪ್ಪು ಸೈಡ್ ಜಾಸ್ತಿ ಐತೆ. ಉಪ್ಪಿನ ಸ್ವಲ್ಪ ಜಾಸ್ತಿ ಐತೆ. ನೋಡ್ತೀನಿ ಅದು ಸಾಸ್ ಇಲ್ಲಿಕಂತ ತಿನ್ನೋಕ್ಕಾಗಲ್ಲ. ಬಿಟ್ಟರೆ ಕೈಲೇ ನೋಡ್ರಿಪ್ಪ ತಿಂದು ಮುಗಿಸಾತು. ಕೈ ವರ್ಷ ಆಯ್ತು. ಇದು ಬ್ಲ್ಯಾಕ್ ಪೇಪರ್, ಬ್ಲ್ಯಾಕ್ ಕಲರ್ ಟಿಶ್ಯೂ ಇಟ್ರೆ ನಾನು ಮಾಡಿದ್ದು ಬ್ಲ್ಯಾಕ್ ಕಲರ್ ಟಿಶ್ಯೂ. ಸೊ ಡನ್. ಕತ್ತ ರೊಟ್ಟಿಗೆ ಹಚ್ಚಿದ್ರು ಉಪ್ಪಳಾರ ಉಪ್ಪು ಹಾಕ್ಯಾರ. ಎಷ್ಟು ಉಪ್ಪು ಹಾಕ್ಯಾರ ಅಷ್ಟು ಉಪ್ಪು ಹಾಕ್ಯಾರ. ಹೇಳಿಬಿಟ್ಟು ಅದು ಕಿಂಕಾಲಿ ಸುಮ್ಮನೆ ಹಿಂಗಿರೋದು ನಾವು ಸ್ವಲ್ಪ ಕೇಳಿ ಉಪ್ಪು ಕಮ್ಮಿ ಮಾಡಿಸ್ಬೋದೈತೆ. ನೆಕ್ಸ್ಟ್ ಟೈಮ್ ಕೇಳಿ ಉಪ್ಪು ಕಮ್ಮಿ ಮಾಡಿಸಿರಾಕ, ಯಾಕಂದ್ರೆ ಉಪ್ಪು ಭಾಳ ಆಗಿತ್ತು. ನಾವು ಸ್ಪೈಸರ್ ಸೈಡ್ ಕೇಳಿ ಮಾಡಿಸ್ಬೋದು ಅನ್ಸುತ್ತೆ. ಸೊ ಸಾಕು ಇವತ್ತಿಗೆ ಇಲ್ಲಿಗೆ ಎಂಡೆ. ಹೊಸ ವಿಡಿಯೋದಾಗ ಸಿಗಮ್ಮ. ಬಾಯ್ ಬಾಯ್ ಗೈಸ್. ಚಲೋ ಅನ್ಸಂಗ ನೀವು ಫುಡ್ ಲಾಗ್ಸ್ ನಿಮ್ಗೆ ಇಷ್ಟ ಆಗಿರಪ್ಪ ಅಂದರೆ ಶೇರ್ ಮಾಡಿರಿ. ಇನ್ನು ಫುಡ್ ಲಾಗ್ಸ್ ಹೊಸ ಹಾಕ್ತೀನಿ. ಟಿಪ್ಸ್ ಒಳಗೆ ಏನೇ ಸಿಗುತ್ತಲ್ಲ ಎಲ್ಲ ನೋಡಿ ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು. ಸೊ ಗೈಸ್ ಬಾಯ್ ಬಾಯ್. ಬಿಲ್ ಪೇ ಮಾಡೋಬೇಕಾ ಬಿಲ್ ಪೇ ಮಾಡ್ತೀನಿ. ಬಾಯ್. Şimdi Sakuri Nadala dedi. Next station.